ಭಯಂಕರ ಮಳೆಗಾಲದ ಹಾಗೆ ದ್ರೌಪದಿ ಬರ್ತಿದ್ದಾಳೆ. ಅವಳಿಗೆ ವಿಷಯ ಗೊತ್ತಾಗಿದೆ, ಸಂಧಿಯ ಮಾತುಕತೆ ನಡೀತಿದೆ ಅಂತ ದೂತ ಹೇಳಿದ್ದಾನೆ, ಸೂಚನೆ ಕೊಟ್ಟಿದ್ದಾನೆ. ಮಹಾರಾಣಿ, ಅಲ್ಲಿ ಸಂಧಿಯ ಸಂಭ್ರಮ ನಡೀತಾ ಇದೆ, ಕೃಷ್ಣನೇ ಎಲ್ಲರನ್ನೂ ಕೇಳ್ತಿದ್ದಾನೆ ಅಂತ. ಅವಳಿಗೆ ಮನಸ್ಸಿಗೆ ಎರಡು ಆಘಾತ ಆಗಿದೆ. ಒಂದು, ಕೇಳ್ಕೊಂಡಿರ್ಬೋದು, ಪದ್ಯದಲ್ಲಿ ಇಲ್ಲದೆ ಹೋದರೂ ಬರ್ತಾ ಕೇಳ್ಕೊಂಡಿರ್ಬೋದು, ಯಾರ್ಯಾರಪ್ಪ ಹೇಗೆ ಮಾತಾಡಿದ್ರು, ಹೇಳು ಒಂದು ಮಾತನ್ನು ಅಂತ ಹೇಳಿರ್ಬೋದು. ಅಲ್ಲಿ ಮೊದಲನೇದು ಭೀಮ ಅವಳಿಗೆ ದೊಡ್ಡ ಆಘಾತ. ಭೀಮ ಹೀಗೆ ತನ್ನ ಕಷ್ಟವನ್ನು ಮರೆತು ಈ ರೀತಿ ಸಂಧಿಗೆ ಮನಸ್ಸು ಮಾಡಿರಬಹುದೇ? ಮಾಡಿದ್ನೆ. ಕೀಚಕನ ಜೊತೆ ಕಷ್ಟ ನೋಡ್ದ, ಜಯದ್ರಥ ಎತ್ಕೊಂಡು ಹೋಗಿರೋದು ನೋಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಭೀಮನ ಗೆದ್ಕೋತೀನಿ ಅನ್ನೋ ನಂಬಿಕೆ ಅವಳಿಗಿದೆ. ಆದರೆ ಭೀಮ ಹೀಗೆ ಮಾಡಿದ್ದು ಅನ್ನೋದು, ಈ ಥರ ಈ ಸಂಧಿ ಕಡೆ ಮನಸ್ಸು ಮಾಡೋದು ಅನ್ನೋದು ಆಶ್ಚರ್ಯ. ಶತ್ರುತ್ವವನ್ನು, ತನ್ನ ಪ್ರತಿಜ್ಞೆಯನ್ನು ಎಲ್ಲ ಮರೆತು ಬಿಟ್ನ ಅವನು ಅಂತ ಒಂದು. ಇನ್ನೊಂದು, ತನ್ನ ಅತ್ಯಂತ ನೆಚ್ಚಿಗೆಯ ಸ್ನೇಹಿತ, ಎಂಥ ಕಷ್ಟದ ಸಂದರ್ಭದಲ್ಲೂ ನನ್ನನ್ನು ಕಾಪಾಡಿದಂಥ ಶ್ರೀಕೃಷ್ಣ ಸಂಧಿ ಮಾಡಿಸೋದಕ್ಕೆ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನ ಮನಸ್ಸಲ್ಲಿ ಏನಿದೆ ಅನ್ನೋದು ಅವಳಿಗೆ ಇನ್ನೂ ಗೊತ್ತಿಲ್ಲ. ಅವನು ಕೂತ್ಕೊಂಡು ಅವರ ಅಭಿಪ್ರಾಯ ಕೇಳ್ತಿದ್ದಾನಲ್ಲ. ಉಳಿದವ್ರ ಬಗ್ಗೆ, ಧರ್ಮರಾಜನ ಬಗ್ಗೆ ಎಲ್ಲ ಆಶ್ಚರ್ಯ ಇಲ್ಲ, ಅವಳಿಗೆ ಗೊತ್ತಿದೆ ಅವನು ಇರೋದೇ ಹೀಗೆ ಅನ್ನೋದು ಗೊತ್ತಿದೆ. ಅದಕ್ಕೆ ಆಶ್ಚರ್ಯ. ಅದಕ್ಕೋಸ್ಕರ ಬಂದುಬಿಟ್ಟ ಮೇಲೆ ಧರ್ಮರಾಜನು ಮಾತಾಡಿಸಿಲ್ಲ, ಅರ್ಜುನನು ಕೇಳಲಿಲ್ಲ, ನಕುಲ ಸಹದೇವ್ರನ್ನು ಕೇಳಿ, ಸಹದೇವ ಏನು ಹೇಳಿದಾನೆ ಅಂತ ಗೊತ್ತಾಗಿದೆ ಅವಳಿಗೆ. ಭೀಮನ ಕಡೆ ತಿರ್ಕೊಂಡು ಕೇಳ್ತಿದ್ದಾಳೆ, ಭೀಮಾ, ನೀನು ಸಂಧಿಯ ಮಾತನ್ನು ಆಡ್ಬಿಟ್ಟಿ ಅಂತಲ್ಲ, ನೀನು ಸಂಧಿಯ ಮಾತನ್ನ ಎಲೆ ಸಮೀರ ಕುಮಾರ ಸಂಪ್ರೀತಿಗೆ ಎಳಿಸಿದೈ, ಸಂಧಿ ಕಡೆ ಮನಸ್ಸು ಮಾಡಿಬಿಟ್ಟಿದೆ ಅಂತೆಲ್ಲಪ್ಪ. ನೀನು ಎಂಥವನು ನೀನು? ಯಾಕೆ ಕೌರವ ರಾಜರು ಭೀಮ ಒಳ್ಳೆಯವನಾಗಿದ್ದಾನೆ ಅಂತ ಹೋಗಲಿಲ್ಲ ಅಂತಲ? ಏನು ನಿನ್ನ ಪರಾಕ್ರಮ ಏನೂ ಆಯಿತು? ಅದನ್ನು ತೊಗೊಂಡು ನೀರಳು ಕಲಕಿದೈ, ನೀರಿನಲ್ಲಿ ಅದನ್ನು ಉದಿನ ನೀರಲ್ಲಿ ಕದಡ್ದಂಗೆ ನಿನ್ನ ಪರಾಕ್ರಮ ಏನು? ನೀರಲ್ಲಿ ಕದಡ್ಬಿಟ್ಟಿಯೇನೋ, ಹಾಗೆ ಮಾಡಿದ್ದೇನೋ? ಏನು ಕೌರವೇಂದ್ರನಲ್ಲಿ ಏನಾದರೂ ಸ್ನೇಹ ಬಂದ್ಬಿಡ್ತೋ, ಹೊಸದಾಗಿ ಸ್ನೇಹ? ಅಷ್ಟೇ ಅಲ್ಲ, ಕೃಷ್ಣ ಏನೋ ಇದು ಹೀಗಾದೆ ಅಂತಂದರೆ ಯುದ್ಧ ಬೇಡ, ಯುದ್ಧ ಸರ್ವನಾಶ ಅಂತ ಕೃಷ್ಣನಿಗೆ ನೀತಿ ಪಾಠ ಹೇಳೋಷ್ಟು ದೊಡ್ಡವನಾಗ್ಬಿಟ್ಟಿಯಲ್ಲೋ ನೀನು ಯಾವತ್ತೂ ಯುದ್ಧ ಕೆಟ್ಟದ್ದು ಅಂತೆಲ್ಲ ಹೇಳಿದವನೇ ಅಲ್ಲ. ಕೃಷ್ಣ ಯಾಕಪ್ಪ ಹಿಂಗಾದೆ ಅಂದರೆ ಕೃಷ್ಣನಿಗೆ ನೀತಿ ಪಾಠ. ಇಂಥ ದೊಡ್ಡವನು ಕೃಷ್ಣನೂ ಮೀರಿದವನಾಗ್ಬಿಟ್ಟು ಅಂತೆಲ್ಲ, ಎಂಥದ್ದು ಇದು? ಈ ಥರ ಮಾತಾಡ್ಬಿಟ್ಟಿಯಲ್ಲ ಅಂದ್ಬಿಟ್ಟು ಹೇಳ್ತಾರೆ, ಅಲ್ಲಪ್ಪ ಸಹದೇವ ಒಬ್ಬನೇ ಯುದ್ಧದ ಪರವಾಗಿ ಮಾತಾಡಿದ್ನಂತೆ, ಉಳಿದವರ ಮಾತನ್ನು ನೀನು ಒಪ್ಪುಬಿಟ್ಟಿ ಅಂತಲ್ಲ, ನಕುಲಂದು, ಧರ್ಮರಾಜಂದು, ಅರ್ಜುನಂದು, ಉಳಿದವರ ಮಾತನ್ನು ಒಪ್ಪುಬಿಟ್ಟು ಈ ನಿಮ್ಮ ಚಂದ್ರವಂಶವನ್ನು ನರಕದಲ್ಲಿ ತಳ್ಳಿಬಿಟ್ಟೆ ನೀನು ಅಂತ. ಯಾವ ಧರ್ಮರಾಜ ಅದು ಅಪಕೀರ್ತಿ ಯುದ್ಧ ಅಂತಾನೋ, ಇವಳು ಯುದ್ಧ ಮಾಡದೇ ಇರೋದು ಅಪಕೀರ್ತಿ ಅಂತಾಳೆ. ಆಗುತ್ತೆ ನಾಳೆ. ಏನ್ರಿ ಪ್ರತಿಜ್ಞೆ ಮಾಡಿದ್ರಲ್ರಿ, ಅವಳ ಸೀರೆಯನ್ನು ಸೆಳೆದಾಗ ದುಶಾಸನ ರಕ್ತ ಕುಡಿತೀನಿ ಅಂತ ದೊಡ್ಡ ಪ್ರತಿಜ್ಞೆ ಮಾಡಿದ್ದ, ದುರ್ಯೋಧನ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ಆ ಭೀಮ. ಏನೂ ಇಲ್ಲ, ಸಂಧಿ ಮಾಡ್ಕೊಂಡು ಕೂತ್ನಲ್ರಿ ಅಂತಾರೆ. ಎಂಥ ವಂಶಾರಿ ಇದು ಅಂತಾರೆ. ಅದಕ್ಕೋಸ್ಕರ ಏನಪ್ಪ, ಇಡೀ ವಂಶನ ಅಪಕೀರ್ತಿಗೆ ಹಾಕಿಬಿಟ್ರಲ್ಲ ನೀವು. ನಿಮ್ಮ ರಾಜ್ಯದ ಸೊಬಗನ್ನು, ಅಂಥ ಸಂಪತ್ತನ್ನು ಬೇರೆಯವ್ರಿಗೆ ದಾನ ಮಾಡ್ತಿದ್ದೀರಲ್ಲ, ಬೇರೆ ಕೊಡ್ತಾ ಇದ್ದೀರಲ್ಲ. ಅಲ್ಲ, ಕೃಷ್ಣನನ್ನು ಕಳಿಸ್ಕೊಡ್ತಾ ಇದ್ದೀರಾ. 5 ಊರನ್ನು ಕೇಳೋದಕ್ಕೆ, ಭಿಕ್ಷೆ ಬೇಡೋದಕ್ಕೆ ಕೃಷ್ಣನ ಕಳಿಸ್ಕೊಡ್ತೆ. ಇಷ್ಟನ್ನೆಲ್ಲ ಅವಳು ದ್ರೌಪದಿ ಭೀಮನ ಕಡೆ ನೋಡ್ಕೊಂಡು ಹೇಳ್ತಿದ್ದಾಳೆ. ಭೀಮ ಅವಳ ಕಡೆ ನೋಡ್ತಿಲ್ಲ. ಭೀಮನಿಗೆ ಭಯ. ಏನು ಭಯ ಅಂತಂದರೆ, ಹಿಂಗೆ ಹೇಳೋದು ಹೇಳ್ಬಿಟ್ಟಿದ್ದಾನೆ, ಯಾವುದೋ ಮನಸ್ಸಿನಲ್ಲಿ ಯುದ್ಧ ಬೇಡ ಅಂದ್ಬಿಟ್ಟಿದ್ದಾನೆ. ಅವಳ ಕಡೆ ನೋಡಿದರೆ ಮನಸ್ಸು ಬದಲಾಗುತ್ತೆ. ಅವನೇನು ಉಳಿಯಲ್ಲ, ಮನಸ್ಸು ಯುದ್ಧ ಬೇಡ ಎಲ್ಲ ಉಳಿಯೋದೇ ಇಲ್ಲ. ಹಾಗಾಗಿ ಅವನೇನು ಅವಳ ಕಡೆ ನೋಡ್ತಾ ಇಲ್ಲ. ಮೊದಲು ಇವರುಗಳಿಗೆ ಹೇಳ್ತಿದ್ದಾಳೆ ಅವಳು, 5 ಊರನ್ನು ಕೇಳಿಸ್ತಿದ್ದೀರಾ ಧರ್ಮರಾಜ, 5 ಊರನ್ನು ಕೇಳ್ಬಿಡು ಸಾಕು, ನಮಗೆ ಸಂಧಿ ಮಾಡ್ಕೊಳ್ಳೋಣ, ಯುದ್ಧ ಬೇಡ ಅಂತ ಕೃಷ್ಣನ ಕಳಿಸ್ತಿದ್ದೀರಾ. ಮಾಡೋಕೆ ಕೃಷ್ಣ ಮುಂದೆ ಸಂಧಾನ ಮಾಡೋದಕ್ಕೆ, ನಿಮಗೆ ಬೇಡೋಕೆ ನೀವು 5 ಊರನ್ನು. ಭಾಳ ಚೆನ್ನಾಗಿದೆ. ಅಂಥ ಕೇಡಿಗನಾದಂಥ, ಅಂಥ ಅವಮಾನ ಮಾಡಿದಂಥ ದುಷ್ಟನಾದಂತಹ ದುರ್ಯೋಧನ ಜೊತೆ ಸೇರಿಕೊಂಡು ಸ್ನೇಹದಿಂದ ಬದುಕೋಕೆ ಭೀಮ. ಆಹಾ, ಇನ್ನೆಷ್ಟು ಚೆನ್ನಾಗಿದೆ. ಅಂತೂ ನಿಮ್ಮ ರಾಜ್ಯದ ಸಂಪತ್ತನ್ನೆಲ್ಲ ಅವರಿಗೆ ಧಾರೆ ಎರಿಯೋದಕ್ಕೆ ಸರಿಯಾಗಿದೆ. ಅವ್ರು ಮೋಸ ಮಾಡಿ ಕಿತ್ಕೊಳ್ಳೋಕೆ ಸರಿ, ನೀವು ಮೋಸ ಮಾಡಿಸ್ಕೊಳ್ಳೋಕೆ ಸರಿ ಅಂದ್ಬಿಟ್ಟು ಯತಿಗಳಾದಿರಿ ನೀವು ಅಂತ. ಅಂದರೆ
ಧರ್ಮರಾಜನಿಗೂ ವೈಯಕ್ತಿಕವಾಗಿ ಹೇಳಿದ್ದು, ಯಾಕೆಂದರೆ ಅವನು ಯತಿಯ ಪಾತ್ರವನ್ನು ವಹಿಸಿದ್ದ ಕಂಕಭಟ್ಟ ಅಂದ್ಬಿಟ್ಟು ಅದಕ್ಕೆ ಸರಿಯಾಗಿ ರೋಷಚ್ಯುತರಲೆ, ನಿಮಗೆ ಕೋಪ ಅನ್ನೋದೇ ಹೊರಟೋಯ್ತು ನಿಮಗೆ ಅಂತ, ಅಥವಾ ಇವರೆಲ್ಲರಿಗೂ ಸೇರಿಸಿ ಹೇಳಿದರೂ ಆಗುತ್ತದು. ಧರ್ಮರಾಜನಿಗೆ ವಿಶೇಷವಾಗಿ ಹೇಳಿದ್ದು ಅನ್ನೋದು ನಿಜ, ಯಾಕೆಂದರೆ ಯತಿಯ ಪಾತ್ರ ಮಾಡಿದವನು ಅಂತ ಆಗುತ್ತೆ. ಅಲ್ಲಿ ಇನ್ನೊಂದು ಅರ್ಥ, ಎಲ್ಲರೂ ಯತಿಗಳ ಸನ್ಯಾಸಿಗಳ ಥರ ಆಗ್ಬಿಟ್ರಲ್ಲಪ್ಪ, ರೋಷವನ್ನೇ ಕೋಪವನ್ನೇ ಬಿಟ್ಬಿಟ್ಟಿದ್ದೀರಲ್ಲ, ಏನು ಮನಸ್ಸಿನಲ್ಲಿ ನಿಮಗೆ ಅವಳಿಗೆ ಅವಮಾನ ಆಯಿತು, ಆ ಥರ ತಪ್ಪಾಯಿತು, ಆ ಅವಮಾನವನ್ನು ಸರಿ ಮಾಡಬೇಕು ಅನ್ನೋಂಥ ಏನೂ ಇಲ್ಲದೆ ಹೀಗೆ ಮಾಡಿಬಿಟ್ರಲ್ಲ ನೀವು. ಆದರೆ ಧರ್ಮದ ತಿಳುವಳಿಕೆ ಏನಾದರೂ ನಿಮಗಿದ್ದರೆ, ನೀವು ಹೇಳೋ ಈ ಧರ್ಮ ಅಲ್ಲ, ಯುದ್ಧ ಮಾಡೋದು ತಪ್ಪು, ಆ ಧರ್ಮ ಅಲ್ಲ, ನಿಜವಾಗಿಯೂ ಏನಾಯಿತು ಇವಳಿಗೆ ಎನ್ನುವ ಆ ಧರ್ಮದ ತಿಳುವಳಿಕೆ, ನಿಮ್ಮ ಧರ್ಮ ಏನು, ಪತ್ನಿಯನ್ನು ಕಾಪಾಡೋದು ನಿಮ್ಮ ಧರ್ಮ, ಪತ್ನಿಯ ಅವಮಾನವನ್ನು ಅದಕ್ಕೆ ಸೇಡ್ ತೀರಿಸ್ಕೊಳ್ಳೋದು ನಿಮ್ಮ ಧರ್ಮ, ಅದನ್ನು ಇಟ್ಕೊಂಡಿದ್ದಾಗ ಅದರ ಕಡೆ ಗಮನ ಕೊಡದೆ, ಆ ಧರ್ಮದ ತಿಳುವಳಿಕೆ ಇಟ್ಕೊಳ್ಳೋದೇನೆ ಯುದ್ಧಕ್ಕೆ ನೀವು ಹಿಂದಕ್ಕೆ ಹೋಗ್ತಿದ್ದೀರಲ್ಲ, ಏನು ಹೇಳೋಣ. ಯುದ್ಧವನ್ನು ಧರ್ಮದ ತಿಳುವಳಿಕೆ ಇದ್ದರೆ ಯುದ್ಧದ ಕಡೆ ಮಾಡಬೇಕು, ನೀವು ಯೋಚನೆ ಮಾಡಬೇಕು. ಆಯಿತು, ಯುದ್ಧ ಬೇಡ ಅಂತಿದ್ದೀರ, ಬಹಳ ದೊಡ್ಡವರು ನೀವು, ನಿಮ್ಮ ರಾಜ್ಯವನ್ನು ಪಾಲಿಸ್ಕೊಳ್ಳಿ, ವೈರಿಗಳಿಗೆ ಒಳ್ಳೆಯದು ಮಾಡಿ, ಕುಂತಿ ಮಕ್ಕಳು ನೀವು, ಕೌರವರು ಎಲ್ಲರೂ, ನೀವು ಕುಂತಿ ಮಕ್ಕಳು, ಕೌರವರು ಅಲ್ಲಿದ್ದಾರೆ, ಇಬ್ಬರು ಸೇರ್ಕೊಂಡು ಸಂತೋಷವಾಗಿರಿ. ನಾವಿರೋಲ್ಲ, ಆದರೆ ನಾವು ನಿಮ್ಮ ಜೊತೆ ಇರೋಲ್ಲ. ಯಾಕೆ ಅಂತಂದರೆ, ಎಷ್ಟೇ ಆಗಲಿ ನೀವು ಅಣ್ಣ ತಮ್ಮಂದರು, ನಾವು ಹೊರಗಡೆಯಿಂದ ಬಂದವರು, ನಾನು ಹೊರಗಡೆಯಿಂದ ಬಂದವಳು, ಬೇರೆ ಮನೆಯವಳು, ನೀವು ಯೋ ಕುಂತಿ ಮಕ್ಕಳು, ನೀವು ನಮ್ಮ ದೊಡ್ಡಪ್ಪನ ಮಕ್ಕಳು, ನಮ್ಮ ಸ್ವಂತ ತಮ್ಮಂದರು ಅಂದ್ಕೊಂಡಿರ್ತೀರ. ಆಯಿತು, ನೀವುಗಳು ಸೇರ್ಕೊಂಡು ಸಂತೋಷವಾಗಿರಿ. ಹೇಗಿದ್ದರೂ ನೀವು ಅಣ್ಣ ತಮ್ಮಂದರು. ಕೊಡೆ ಪ್ರಶ್ನೆ ಬಂದಾಗ ನಾವು ಪಾಂಚಾಲರೇ ಹೊರಗು, ಪಾಂಚಾಲರಾದಂಥ ನಾವು ಹೊರಗು, ನಾವು ಯಾವಾಗಲೂ ಹೊರಗೇನೆ, ನೀವು ಅಣ್ಣ ತಮ್ಮಂದ್ರೇನೆ ಯಾವಾಗಿದ್ರೂ. ಆಯಿತು, ಒಟ್ಟಿಗೆ ಇರಿ. ನೋಡಿ, ಸಂಪತ್ತು ಗಳಿಸೋದು ಕಷ್ಟ. ರಾಜರಾದವರಿಗೆ ಸಂಪತ್ತು ಗಳಿಸ್ಕೋಬಹುದು, ಆದರೆ ಬೇರೆ ನಿಜವಾದ ಸಂಪತ್ತನ್ನು ಗಳಿಸೋದು ಕಷ್ಟ. ಆದರೆ ರಾಜರಾದವ್ರಿಗೆ ರಾಣೀರು ಸಿಕ್ಕೋದು ಸುಲಭ. ಅಂದರೆ ರಾಜ್ಯದ ಗಳಿಕೆ ಕಷ್ಟ, ರಾಣೀರು ಹೆಂಗೆ ಬೇಕಾದ್ರೂ ಸಿಗ್ತಾರೆ. ಹಾಗಾಗಿ ನಾನು ಇಲ್ಲದೆ ಹೋದರೆ ಏನಂತ, ಇನ್ನೊಬ್ಬ ರಾಣಿ ಸಿಗ್ತಾಳೆ ನಿಮಗೆ, ಅವ್ರ ಜೊತೆ ಸಂತೋಷವಾಗಿರಿ. 4 ಊರು ಭಿಕ್ಷೆ ಬೇಡಿದ್ದೀರಾ, ಬೇಡ್ಕೊಳ್ಳಿ, ಊರ ಜೊತೆ ಇಟ್ಕೊಂಡು ನಾನಂತೂ ಇರೋದಿಲ್ಲ. ಇನ್ನೊಬ್ರು ಯಾರೋ ಸಿಗ್ತಾರೆ ನಿಮಗೆ, ಅವ್ರ ಜೊತೆ ಸಂತೋಷವಾಗಿರಿ, ನಮಗದೇ ಬಹುಮಾನ ಅಂತಂದ್ಬಿಟ್ಟು. ಅವಳಿಗೆ ಆ ಅವಮಾನ, ತನ್ನ ದುಃಖವನ್ನು, ತನ್ನ ಅವಮಾನವನ್ನು ಮರೆತು ಬಿಟ್ರಲ್ಲ ಇವರು. ಅಂದರೆ ತನಗೊಂದು ಸ್ಥಾನವನ್ನೇ ಕೊಡಲಿಲ್ವಲ್ಲ ನಮ್ಮ ಈ ಚರ್ಚೆಯಲ್ಲಿ. ನನ್ನ ಅಭಿಪ್ರಾಯ ಅಂತ ಒಂದು ಇದೆಯಲ್ಲ, ನನಗಾದ ಕಷ್ಟವನ್ನು, ನನಗಾದ ನೋವನ್ನು ಜ್ಞಾಪಿಸ್ಕೊಳ್ಳಿಲ್ವಲ್ಲ ಅನ್ನೋ ನೋವು, ರೋಷ ಕಾಡ್ತಾ ಇದೆ. ಸ್ಟೀಫನ್ ಹಾಕಿಂಗ್ ಅಂತ ಒಬ್ಬ ಅಮೇರಿಕನ್ ವಿಜ್ಞಾನಿ, ನೊಬೆಲ್ ಪ್ರಶಸ್ತಿ ಎಲ್ಲ ಬಂದ ಪ್ರಚಂಡನಾದಂಥ ವಿಜ್ಞಾನಿ. ಆದರೆ ಅವನಿಗೆ ಯಾವುದು ನರಗಳ ಕಾಯಿಲೆಯ ಮೂಲಕ ವೀಲ್ ಚೇರ್ನಲ್ಲಿ ಇರ್ತಿದ್ದರು. ಹಾಗೆ ಅವನಿದ್ದು ಅವರಿಗೆ ನಾಳೆ ಡಾಕ್ಟರ್ಗಳ ಪ್ರಕಾರ ತುಂಬ ವರ್ಷ ಬದುಕೋಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಇದೇ ಥರ ಡಿಟೀರಿಯೇಟ್ ಅಂದರೆ ನರಶಕ್ತಿ ಕುಂದುತ್ತಾ ಹೋಗಿ ಬೇಗ ಹೋಗ್ತಾರೆ ಅಂತ. ಆ್ಯಕ್ಚುಲಿ ಬೇಗ ಹೋಗಲಿಲ್ಲ, ಈಗ ಒಂದು ಕೆಲವು ವರ್ಷಗಳ ಹಿಂದೆ ಹೋಗಿದ್ದು. ಅವರು ಅಂತಹ ಭವಿಷ್ಯ ಗೊತ್ತಿದ್ರೂ ಜೇನ್ ಅನ್ನೋಳು ಅವನನ್ನು ಮದುವೆ ಆದಳು. ಜೇನ್ ಹಾಕಿಂಗ್ ಅಂತ ಆಮೇಲೆ ಹೆಸರಾಗಿತ್ತು. ಅವನು ಮದುವೆ ಆದ, ಅವನ ಜೊತೆ ಇದ್ಲು. ಅವನು ಪಾಪ ಮನೆಯಿಂದ ಮೆಟ್ಲು ಇಳಿಯೋದು ಕಷ್ಟ ಎಲ್ಲ ಇತ್ತು, ಫಿಸಿಕ್ಸ್ ಸಬ್ಜೆಕ್ಟು, ಆದರೆ ಇನ್ನೂ ಒಳ್ಳೆಯ ಸ್ಥಾನ ಇದು ಏನೂ ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲಿ ತುಂಬ ಕಷ್ಟಪಟ್ಟು ಅವನಿಗೆ ತಾನು ಬೆಂಬಲವನ್ನು ಕೊಟ್ಟು ಅವಳು ಹೇಳ್ತಾಳೆ, ಮಾಡಿ ಮೇಲಿಂದ ಇಳಿಸ್ಕೊಂಡು ಬರ್ತಿದ್ದು, ಕಾರಲ್ಲಿ ಅವನು ಕೂರಿಸ್ತಿದ್ದು, ಆಮೇಲೆ ಮಕ್ಕಳನ್ನು ಇಳಿಸ್ತಿದ್ದು, ಆಮೇಲೆ ತಾನು ಬರ್ತಿದ್ದು, ಅವನನ್ನು ಕರ್ಕೊಂಡೋಗಿ ಆ ಭೌತಶಾಸ್ತ್ರದ ಎಲ್ಲಿ ಡಿಪಾರ್ಟ್ಮೆಂಟ್ ಇದೆಯೋ ಅಲ್ಲಿಗೆ ಬಿಡೋದು, ಒಟ್ಟು ಎಷ್ಟಾಗಿ ಕಷ್ಟಪಟ್ಟಿದ್ಲು. ಈ ಸಂದರ್ಭದಲ್ಲಿ ಅವನಿಗಿನ್ನೂ ಶಾಶ್ವತವಾದ ಪರ್ಮನೆಂಟ್ ಅಂತೀವಲ್ಲ ಕೆಲಸ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಸ್ಟೀಫನ್ ಹಾಕಿಂಗ್ ಒಂದು ಲೇಖನವನ್ನು ಪ್ರಕಟಿಸ್ತಾನೆ, ಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದು. ತುಂಬ ಜನರ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದ ಲೇಖನ ಅದು. ಅಂದರೆ ಭೌತಶಾಸ್ತ್ರದ, ವಿಶೇಷವಾಗಿ ನಾವು ಅಸ್ಟ್ರಾನಮಿ ಅಂತಿದ್ವಲ್ಲ, ಖಗೋಳ ಶಾಸ್ತ್ರದ್ದು, ಅದರ ಬಗ್ಗೆ ಬಹಳ ಹೊಸ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಬ್ರೇಕ್ ಥ್ರೂ ಅಂತಾರೆ ಅದನ್ನು, ಹೊಸದನ್ನು ಹೇಳುವಂತಹ ಒಂದು ಲೇಖನ ಅದು. ಅದರಿಂದ ಅವನ ಸ್ಥಾನ ಭದ್ರವಾಗುತ್ತೆ, ಅವನ ದೊಡ್ಡ ಹೆಸರು ಬರುತ್ತೆ ಅನ್ನೋದು ಗೊತ್ತಿತ್ತು. ಇದು ಪ್ರಕಟ ಆದಾಗ ಅವಳು ಅದನ್ನು ಆಚರಿಸ್ಬೇಕು ಚೆನ್ನಾಗಿ, ಅವರ ರೀತಿಯಲ್ಲಿ, ಅವ್ರ ಕ್ರಮ ಒಂದಿರುತ್ತಲ್ಲ, ಶಾಂಪೇನು ಕೇಕು ಅಂದ್ಕೊಂಡು ಆಚರಿಸ್ಬೇಕು ಅಂತ ಹೇಳಿ ಮನೆಯಲ್ಲೇ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಮೈಕ್ ಸೆಟ್ ಎಲ್ಲ ಇಟ್ಟು, ಕೇಕ್ ತರಿಸಿ, ಶಾಂಪೇನ್ ತರಿಸಿ, ಅವನಿಗೆ ಆಪ್ತರಾದವ್ರನ್ನ ಕರೆಸಿ ಮನೆಗೆ. ಅಷ್ಟೇ ಅಲ್ಲ, ಫಿಸಿಕ್ಸ್ ಪ್ರೊಫೆಸರ್ಸ್ ಒಂದು 2-3 ಜನ, ಅದರ ಅವನ
ಆ ಸಂಶೋಧನೆಯ ಮೌಲಿಕತೆಯನ್ನು ಅರ್ಥ ಮಾಡ್ಕೊಂಡವ್ರನ್ನ ಕರೆಸಿದ್ಲು. ಅವನಿಗದನ್ನು ಸರ್ಪ್ರೈಸ್, ಅವನಿಗೆ ಆಶ್ಚರ್ಯ ಆಗಬೇಕು. ಅದೊಂದು ಅವನು ಹೇಳಿರಬಾರ್ದು ಮುಂಚೆನೆ, ಅವನಿಗೆ ಆಶ್ಚರ್ಯ ಆಗಬೇಕು, ಇದೇನಿದು ಅಂತ. ಅವನ ಮನೆಗೆ ಬರೋ ಹೊತ್ತಿಗೆ ಇಷ್ಟೆಲ್ಲ ಏರ್ಪಾಡು ಮಾಡಿದ್ದಾಳೆ. ಅವರೆಲ್ಲ ಏರ್ಪಾಡಾಯಿತು, ಶಾಂಪೇನ್ ಆಯಿತು, ಕೇಕ್ ಆಯಿತು. ಆ ಪ್ರೊಫೆಸರ್ಸ್ ಎಲ್ಲ ಇವನ ಬರೆದಂಥ ಲೇಖನದ ಪ್ರಾಮುಖ್ಯವನ್ನು ಕುರಿತು ಮಾತಾಡಿದರು. ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಆದಮೇಲೆ ಕೊನೆಗೆ ವೋಟ್ ಆಫ್ ಥ್ಯಾಂಕ್ಸ್ ಅಥವಾ ಕೃತಜ್ಞತೆಯ ಇದರಿಂದ 2 ಮಾತು ಅವನು ಆಡಬೇಕಾಯ್ತು. ಅವಳು ಬರೀತಾಳೆ, ಸಾಮಾನ್ಯವಾಗಿ ಅವನು ಹೆಚ್ಚು ಮಾತಾಡೋನಾಗಿರಲಿಲ್ಲ, ಮಾತಾಡೋದು ಕಷ್ಟವೂ ಇತ್ತು ಅವನಿಗೆ. ಆದರೆ ಅವತ್ತು ಮಾತ್ರ ಹೀ ಸ್ಪೋಕ್ ಎಟ್ ಲೆಂಗ್ತ್. ಅವಳೇ ಬರೆದಿದ್ದಾಳೆ ತನ್ನ ಆತ್ಮಕಥೆಯನ್ನು. ಅದರಲ್ಲಿ ಹೇಳ್ತಾಳೆ, ಅವನು ತುಂಬ ಹೊತ್ತು ಮಾತಾಡ್ದ. ತಾನು ಈ ಕಡೆ ಪಕ್ಕದಲ್ಲಿ ನಿಂತ್ಕೊಂಡಿಲ್ಲ, ಸೈಡ್ನಲ್ಲಿ ನಿಂತ್ಕೊಂಡಿದ್ದಂತೆ ತನ್ನ 2 ಮಕ್ಕಳು, ಆವಾಗ ಇನ್ನೂ 2 ಮಕ್ಕಳಾದವು, ಇನ್ನೊಬ್ಬ ಮಗ ಆಮೇಲಾದ. ಅವನು ಆ 2 ಮಕ್ಕಳನ್ನು ಹತ್ತಿರವಾಗಿ ಕಟ್ಕೊಂಡು ಹಡ್ಲಿಂಗ್ ದೆಮ್ ಟುಗೆದರ್. ಅವಳು ಹೇಳ್ತಾಳೆ, ಐ ವಾಸ್ ವೇಟಿಂಗ್ ದೋ ಐ ಕುಡ್ ಅಂಡರ್ಸ್ಟ್ಯಾಂಡ್ ಹಿಸ್ ಎಮೋಷನ್. ಐ ಎಕ್ಸ್ಪೆಕ್ಟೆಡ್ ದಟ್ ಹಿ ವುಡ್ ಸೇ ಎ ವರ್ಡ್ ಅಬೌಟ್ ಮೀ. ಅಂದರೆ ನಾನು ಅವರನ್ನು ಮಕ್ಕಳನ್ನು ಹೀಗೆ ಕಟ್ಕೊಂಡು ಕಾಯ್ತಾ ಇದ್ದೆ. ಅವನ ಭಾವುಕತೆಯಲ್ಲಿ ನಂಗೆ ಅರ್ಥ ಆಯಿತು. ಆ ಭಾವನೆಯೆಲ್ಲ ತುಂಬ ತುಂಬಿಕೊಂಡಾಗ ಏನು ಹೇಳಿದೆ ಏನು ಬಿಟ್ಟೆ ಅನ್ನೋದು ಗೊತ್ತಾಗಲ್ಲ ಅನ್ನೋದು ನಿಜ. ಆದರೂ ಕೂಡ ನನ್ನ ಬಗ್ಗೆ ಒಂದು ಮಾತನ್ನು ಅವನು ಹೇಳ್ತಾನೆ ಅಂತ ನಿರೀಕ್ಷೆ ಮಾಡಿದ್ದೆ. ಅವನು ಹೇಳಲಿಲ್ಲ. ಇವಳ ಬಗ್ಗೆ ಒಂದು ಮಾತು, ಒಂದು ಥ್ಯಾಂಕ್ಸ್ ಹೇಳಲಿಲ್ಲ. ನೀನು ಇಷ್ಟು ಮಾಡಿದೀಯ ನನಗೆ ಅನ್ನೋ ಮಾತನ್ನು ಹೇಳಲಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಹಡ್ಲಿಂಗ್ ಮೈ 2 ಚಿಲ್ಡ್ರನ್, ಅವರನ್ನು 2 ಕಟ್ಕೊಂಡು ಐ ಬಿಟ್ ಮೈ ಲಿಪ್ಸ್ ಟು ಕನ್ಸೀಲ್ ಮೈ ಡಿಸಪಾಯಿಂಟ್ಮೆಂಟ್ ಅಂತಾಳೆ. ನಾನು ಅವ್ರನ್ನ ಕಟ್ಕೊಂಡು ತುಟಿ ಕಚ್ಚಿ ಹಿಡ್ಕೊಂಡಿದ್ಲಂತೆ. ಯಾತಕ್ಕೆ ಅಂದರೆ ತನಗಾದ ನಿರಾಶೆಯನ್ನು ಮುಚ್ಚಿಟ್ಕೊಳ್ಳೋದಕ್ಕೆ. ಪಾಪ ದ್ರೌಪದಿಗೆ ಆಗ್ತಿರೋ ಪರಿಸ್ಥಿತಿನೂ ಇಂಥದ್ದೇನೆ. ಅವಳು ಗಂಡಂತರು ಈ ಥರ ಕೈ ಕೊಡಬಹುದು ಅನ್ನೋದು ಕಲ್ಪನೆ ಇರಲಿಲ್ಲ. ವಿಶೇಷವಾಗಿ ಭೀಮ ಹೀಗೆ ಮಾಡಬಹುದು ಅಂತ ಇರಲಿಲ್ಲ. ಆದರೆ ಭೀಮನ ವಿಷಯದಲ್ಲಿ ಅವಳಿಗೆ ಇನ್ನೂ ಆಸೆ ಇದೆ, ಒಂದು ಸಾಧ್ಯ ಇದೆ ಅವನನ್ನು ಕೆರಳಿಸೋಕೆ ಅಂತ. ಕೀಚಕನ ವಿಷಯದಲ್ಲಿ ಆಗಲಿಲ್ವೇ, ಅವನು ಅಂದ್ಕೊಂಡು ಸುಮ್ಮನಿದ್ದ. ಆಮೇಲೆ ಹೆಂಗೆ ಮಾತಾಡಿದ್ಮೇಲೆ ಕೇರಳದಿಂದ ಎದ್ದು ನಿಂತ್ಕೊಂಡ. ಅದೇ ಥರ ಗೊತ್ತಿದೆ ಅವಳಿಗೆ. ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕೆ ಹೇಳ್ತಾಳೆ, ಭೀಮ ನನ್ನ ಕಡೆ ನೋಡವ್ ಭೀಮ ಅಂದು. ನೋಡಲ್ಲ ಅವನು. ನೋಡಿದರೆ ಮನಸ್ಸು ಬದಲಾಯಿಸುತ್ತೆ. ಈತಾನೆ ಆಡಿದ ಮಾತಿಗೆ ವಿರೋಧ ಆಗುತ್ತೆ. ಹೆಂಗೆಂಗೋ ಆದರೂ ಕೆಣಕೋಕೆ ಪ್ರೇರೇಪಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಇಂಥದ್ದನ್ನೆಲ್ಲ ನೋಡಿದಾಗ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದಲ್ಲಿ ಲೇಡಿ ಮ್ಯಾಕ್ಬೆತ್ತನ್ನು ಪ್ರಚೋದಿಸೋದು ಜ್ಞಾಪಕ ಬರುತ್ತೆ. ಅವನು ಹಿಂಜರಿತಿರ್ತಾನೆ, ರಾಜನ ಹೆಂಗೆ ಕೊಲೆ ಮಾಡಲಿ, ನಾನು ರಾಜ ಆಗೋಕೆ ಅಂತ. ಅದ್ಭುತವಾದ ಮಾತುಗಳನ್ನು ಶೇಕ್ಸ್ಪಿಯರ್ ತೋರಿಸ್ತಾನಲ್ಲಿ. ತೋರಿಸ್ಬಿಟ್ಟು ಹೇಗೆ ಅವಳನ್ನು ಮ್ಯಾಕ್ಬೆತ್ತನ್ನು ಅವಳು ಪ್ರೇರೇಪಿಸಿದ್ಲು, ಕೆರಳಿಸಿದ್ಲು, ಅವನು ಕೊಲೆ ಮಾಡೋ ಹಾಗೆ ಮಾಡಿದ್ಲು ತಾನು ರಾಜ ಆಗೋದಕ್ಕೆ ಅನ್ನೋದನ್ನು ತೋರಿಸಿದ್ದಾನೆ ಶೇಕ್ಸ್ಪಿಯರ್ ತುಂಬ ನಾಟಕೀಯವಾಗಿ. ಅದೇ ರೀತಿಯ ಒಂದು ಸಂದರ್ಭ ಇದು. ಅವಳು ಹೇಳ್ತಾಳೆ, ಭೀಮ ವೈರಿಗಳ ಸೇನೆಗೆ ನೀನು ಭಯಂಕರ ಸ್ವರೂಪನಾದವನು. ಬಲವದ ಅರಾತಿ ಸೇನಾ ಭೀಮ, ಬಲವರ ಅರಾತಿ ಶತ್ರು ಸೇನೆಗೆ ಭಯಂಕರನಾದವನು ನೀನು. ಕುರುಕುಲ ಕುಸುಮ ಮಾರ್ಗಣ ಭೀಮ, ಅಂದರೆ ಕುರುಕುಲವೆಂಬ ಮನ್ಮಥನಿಗೆ ಈಶ್ವರನಾದ, ಅಂದರೆ ಸುಡುವಂತಹ ಭೀಮನೇ ಮರೆತು ಬಿಟ್ಟಿಯೇನೋ ಮಾನಿನಿಯ ಮಾನಾಪಹಾನಿಗಳ, ಈ ಮಾನಿನಿಯ ಮಾನಾಪಹಾನಿಗಳ, ಈ ದ್ರೌಪದಿಗೆ ಆದ ಅವಮಾನವನ್ನೆಲ್ಲ ಮರೆತುಬಿಟ್ಯಾ ನೀನು ಅಂತ ಕೇಳ್ತಾಳೆ. ಕೇಳ್ಬಿಟ್ಟು ಅಷ್ಟೇ ಅಲ್ಲ, ರಾಮ ಹೇಗೆ ಕುದ್ದ, ಅವನು ಸೀತೆಗಾಗಿ ಪಟ್ಟ ಕಷ್ಟ ಎಂಥದ್ದು, ಆ ಬೆಲೆಗೋಸ್ಕರ ಕುದಿದ. ಅವನು ಕುದ್ದುಬಿಟ್ಟ. ರಾಮಾಯಣ ಸುಮ್ಮನಿರಲಿಲ್ಲ, ಘನ ಸಂಗ್ರಾಮವನು. ಒಬ್ಬನೇ ಸುಗ್ರೀವನ ಸ್ನೇಹ ಮಾಡಿಕೊಂಡು ಹೇಗೆ ಮಾಡಿ ತನ್ನ ಪತ್ನಿಗೆ ಆದಂಥ ಅವಮಾನವನ್ನು ಹೇಗೆ ತೋರಿಸ್ಕೊಂಡ ಅವನು, ಅದಕ್ಕೆ ತನ್ನ ಕೋಪವನ್ನು ಹೆಂಗೆ ತೋರಿಸ್ದ. ಅದು ಹೋಗಿ ಕಷ್ಟಪಟ್ಟು ಅವನ ರಾವಣನ ಕೊಂದು ಮಾಡ್ದ ಅವನು. ಅದು ಇರುವಂಥದ್ದು. ಹಾಗೆ ಒಂದು ಪರಾಕ್ರಮಿಗಳಾದವರು ಪತ್ನಿಯ ಮನಸ್ಸನ್ನು, ಅವಳ ಇಚ್ಛೆಯನ್ನು ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ರಾಮ ಮಾಡಿದವನು. ಹಾಗಾಗಿ ಆ ಯುದ್ಧವನ್ನೆಲ್ಲ ತಿಳಿದಿಲ್ವಾ, ನೀನು ಕೇಳಿಲ್ವಾ? ಒಂದು ಸಲ ನನ್ನ ಕಡೆ ಪ್ರೀತಿಯಿಂದ ನೋಡು, ಗೊತ್ತಾಗುತ್ತೆ ನಿನಗೆ ಅಂತ. ಆ ಮಾನ ಇರೋರು ಜೀವ ಕೊಟ್ಟಾದರೂ ಉಳಿಸ್ತಾರೆ, ವಂಶವನ್ನಾದರೂ ಉಳಿಸ್ತಾರೆ. ರಾಮ ಉಳಿಸ್ದ, ವಂಶವನ್ನು ಉಳಿಸ್ದ. ರಾಮ ತನ್ನ ಏನು ಒಂದು ಗೌರವವನ್ನೂ ಕೂಡ ಉಳಿಸ್ಕೊಂಡ, ತನ್ನ ಅಭಿಮಾನ ಉಳಿಸ್ಕೊಂಡ. ಯಾವ ಒಂದು ಶ್ಲೋಕ ಇದೆ, ಅವನು ಹೇಳ್ತಾನೆ ಅಂತ, ರಾವಣ ಸತ್ತ ಮೇಲೆ ನೋಡು, ತುಳಿದ್ರೆ ಹಾವು ರೋಷದಿಂದ ಕಚ್ಚುತ್ತೆ, ರಕ್ತದ ಆಸೆಗೋಸ್ವಾಗಲ್ಲ, ನನ್ನನ್ನು ತುಳಿದವ್ರ ಗತಿ ಏನು ಅಂತ ತೋರಿಸೋದಕ್ಕೆ. ಹಾಗೆ ಸೀತೆ ರಾಮನ ಪತ್ನಿಯನ್ನು ಮುಟ್ಟದವರ ಗತಿ ಏನು ಅಂತ ಪ್ರಪಂಚಕ್ಕೆ ತೋರಿಸಿದ್ನಿ, ನಿನ್ನ ಮೇಲಿನ ಆಸೆಯಿಂದ ತೋರಿಸಿಲ್ಲ ಅಂತ ಒಂದು ಮಾತು ಬರುತ್ತಲ್ಲಿ. ಮಾತು ಅಷ್ಟೇನೆ, ಆದರೆ ಸೀತೆಗಾಗಿರೋ ಕಷ್ಟಕ್ಕೋಸ್ಕರ ಅಂತಾನೆ ಅವನು ಬಂದಿರೋದು. ಅದಕ್ಕೆ ಅವಳು ಹೇಳ್ತಾಳೆ, ನೀವು ಅದನ್ನು ಕೇಳಲಿಲ್ವಾ? ಆ ಮಾತು ಕೇಳಿದೀಯ ತಾನೆ, ಒಂದ್ಸಲ ನೋಡು ನನ್ನ ಕಡೆ
ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಕಟ್ಟಭಿಮಾನ ಯಾವುದು ಅಂದರೆ ಹೆಂಡಿರ ಹರಿಬವು, ಆ ಹರಿಬದಲ್ಲಿ ಕೆಡಹುವುದು. ಅದೇನು ಅಂತಂದರೆ ಹೆಂಡತಿಯ ಕಾರ್ಯಕ್ಕೆ ಸಹಾಯವಾಗಬೇಕಾದ್ದು, ನೆರವಾಗಬೇಕು, ದೊಡ್ಡ ಗೌರವದ ಕೆಲಸ. ಅದನ್ನು ನೀವು ಮಾಡಬೇಕು. ಅದಕ್ಕೋಸ್ಕರ ಶತ್ರುಗಳನ್ನು ಸೋಲಿಸಬೇಕು. ಅವ್ರ ಮೇಲೆ ಬಿದ್ದರೆ ಪ್ರತಿಜ್ಞೆ ಮಾಡಿದವರು, ಅವ್ರ ಶತ್ರುಗಳು ಎದುರುಗಡೆ ಬಂದರೆ ಪ್ರತಿಜ್ಞೆ ಮಾಡಿದವ್ರು ಸಾಯೋಕ್ಕೆ ಸಿದ್ಧವಾಗಿರ್ತಾರೆ, ಜೀವ ಕೊಟ್ಟು ಮಾಡ್ತಾರೆ ಅದನ್ನು. ಹಾಗಾಗಿ ನೀವೇನು ವೀರರಲ್ವೋ? ಪರಮವೀರರು. ಇಡೀ ಎಲ್ಲಿ ಸ್ವರ್ಗದಲ್ಲಿರ್ಬೋದು, ದೇವತೆಗಳಿರ್ಬೋದು, ಮನುಷ್ಯ ಇರ್ಬೋದು, ನಾಗಲೋಕದಲ್ಲಿರ್ಬೋದು, ನಿಮಗೆ ಸರಿಸಮಾನರಾದ ಪರಾಕ್ರಮಿಗಳು ಯಾರೂ ಇಲ್ಲ. ಆದರೆ ಪರಾಕ್ರಮಿಗಳು ನಿಜ, ತಗೊಂಡು ಏನು ಮಾಡಬೇಕು? ಯಾತಕ್ಕೆ ಅಂತಂದರೆ ಒಬ್ಬ ಹೆಣ್ಣಿನ ವಿಷಯದಲ್ಲಿ ನೀವು ಹಂಗಿಗೆ ಒಳಗಾದ್ರಿ ಅನ್ನುವಂಥ ಅಪಕೀರ್ತಿಗೆ ಬಂದುಬಿಡ್ತೀರಲ್ಲಪ್ಪ. ಒಬ್ಬ ಹೆಣ್ಣಿನ ವಿಷಯದಲ್ಲಿ ಅವಳ ಕಷ್ಟವನ್ನು ಪರಿಹರಿಸುವಂಥ ಕರ್ತವ್ಯ ನಿಮ್ಮದು. ಆ ಕರ್ತವ್ಯ ಚ್ಯುತರಾಗಿದ್ದೀರಿ, ಆ ಅಪಕೀರ್ತಿಯನ್ನು ನೀವು ಅನುಭವಿಸ್ಬೇಕಾಗತ್ತೆ ಅಲ್ವಾ ಅಂತ ನೆನಪಿಸಿದ್ಲು. ಅಲ್ಲಿಗೆ ಭೀಮನ ವಿಷಯ ಮುಗೀತು. ಭೀಮನ ವಿಷಯ ಮುಗಿದ್ಮೇಲೆ ಕೃಷ್ಣನ ಹತ್ರ ಬಂದ್ಲೋಳು. ಕೃಷ್ಣನ್ನೇನು ಬಿಡೋದಿಲ್ಲ ಅವಳು. ಅಲ್ಲ ಕೃಷ್ಣ, ನನ್ನ ತಲೆಗೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಬಂದು ಸಭೆಯಲ್ಲಿ ಸೀರೆಯನ್ನು ಸುಲಿದು ಬಿಟ್ರು ಎಲ್ಲರ ಎದುರಲ್ಲಿ. ದುಶ್ಯಾಸನ ಮಾಡ್ದ. ಸೀರೆಯನ್ನು ಸೆಳೆಬೇಕಾದ್ರೆ ಈ ಪತಿಗಳು 5 ಜನ ಏನು ಮಾಡಬೇಕು? ಏನು ಮಾಡಿದರು ಅವರು? ಮೌನದೊಳಿದ್ದರು ಅಷ್ಟೇ. ಸುಮ್ಮನೆ ಕೂತಿದ್ರು ತಲೆ ತಗ್ಗಿಸ್ಕೊಂಡು. ಆವಾಗ ನನ್ನ ಮರ್ಯಾದೆ ಏನಾಗ್ತಿತ್ತು? ನನ್ನ ಮರ್ಯಾದೆಯೇ ಉಳಿತಿರಲ್ವಲ್ಲ ಕೃಷ್ಣ. ಆವಾಗ ಕಾಪಾಡಿದವ್ರು ಯಾರು? ನೀನು ತಾನೇ ಬಂದು ನನ್ನ ಕಾಪಾಡಿದ್ದು. ಅದನ್ನು ನೀನು ಇವತ್ತು ಮರೆತುಬಿಟ್ಟು ಅಷ್ಟು ಸುಲಭವಾಗಿ ಅಂತ ಕೇಳ್ತಾಳವಳು. ಒಂದು ಮಾತನ್ನು ಹೇಳ್ತಾಳೆ ವ್ಯಾಸರ ಭಾರತದಲ್ಲಿ, ಭಾಳ ಚೆನ್ನಾಗಿದೆ. ಅವ್ರು ಕೂತ್ಕೊಂಡಿರೋ ಜಾಗದಲ್ಲಿ ತನ್ನ ಕೂದಲನ್ನ ಬಿಚ್ಚಿ ತೋರಿಸಿದ್ಲಂತ. ಹೀಗೆ ಅದು ಘಮ್ ಅಂತ ಶಾಂಪು ಗಿಂಪು ಹಾಕಿರೋ ಕೂದಲದು. ವ್ಯಾಸ ಭಾರತದಲ್ಲಿ ಏನು 13 ವರ್ಷ ಅವಳು ಸ್ನಾನನೇ ಮಾಡದೇ ಇದ್ಲು, ಕೂದಲ ಮೇಲೆ ಸ್ನಾನನೇ ಮಾಡಿರಲಿಲ್ಲ, ಅದೆಲ್ಲ ಏನಿಲ್ಲ. ಅವಳು ತೋರಿಸಿದ್ಲಂತೆ ಎಂತಹ ತಲೆಗೂದಲು ಅಂದರೆ ಆ ರಾಜಸೂಯ ಯಾಗದ ಅವಭೃತ ಸ್ನಾನದಿಂದ ಪವಿತ್ರವಾದಂಥ ತಲೆಗೂದಲು. ಅದನ್ನು ತೋರಿಸ್ಬಿಟ್ಟು ಹೇಳಿ, ಇದೇ ಕೂದಲನ್ನ ಅವನು ಎಳೆದಿದ್ದು ಅಂತ ಹೇಳಿದ್ಲು ಅಂತ ಕೃಷ್ಣನಿಗೆ ತೋರಿಸ್ಬಿಟ್ಟು. ಆಮೇಲೆ, ಅಲ್ಲ ನೀನು ನನ್ನನ್ನೇ ಮರೆತುಬಿಟ್ಯಾ? ನನ್ನನ್ನು ಕಾಪಾಡಿದವು ನೀನು, ರಕ್ಷಕ ನೀನು, ನನ್ನನ್ನು ಮರೆತುಬಿಟ್ಟಿಯಲ್ಲ. ನಮ್ಮ ಶೇಕ್ಸ್ಪಿಯರನ್ನ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಎಲ್ಲರೂ ಸೇರ್ಕೊಂಡು ಸೀಸರ್ನ ಸಾಯಿಸ್ತಾರೆ. ಆದರೆ ಬ್ರೂಟಸ್ ಸೀಸರ್ಗೆ ಅತ್ಯಂತ ಆಪ್ತನಾದವನು. ಅವನು ತನ್ನನ್ನು ಸಾಯಿಸೋಕೆ ಬರ್ತಾನೆ ಅನ್ನೋ ಕಲ್ಪನೆ ಸೀಸರ್ಗಿರಲ್ಲ. ಅದಕ್ಕೆ ಬ್ರೂಟಸ್ನ ಕೈಯಲ್ಲಿ ಕತ್ತಿ ನೋಡಿದಾಗ ಹೇಳ್ತಾನೆ, ಎಟ್ ಯು ಬ್ರೂಟ್ ದೆನ್ ಫಾಲ್ ಸೀಸರ್ ಅಂತಾನೆ. ನೀನೂ ಇದೆಯಾ ಬ್ರೂಟಸ್? ಹಾಗಾದರೆ ಸೀಸರ್ ಸತ್ರ ಸರಿನೇ, ಪರವಾಗಿಲ್ಲ, ಸಾಯಿಲಿ ಸೀಸರ್ ಅಂತ. ಅದಕ್ಕೆ ನೀನು ಕೈ ಸೇರಿಸ್ಬಿಟ್ಟಿಯಲ್ಲ ಸಂಧಿಗೆ, ನನ್ನನ್ನು ಕಾಪಾಡಿದವು ನೀನು, ನನ್ನನ್ನು ಮರೆತುಬಿಟ್ಟು ಮಾಡಿಬಿಟ್ಟಿಯಲ್ಲ ಅಂದ್ಬಿಟ್ಟು ಹೇಳ್ತಾಳೆ. ವ್ಯಾಸ ಭಾರತದಲ್ಲಿ ಅತ್ಯಂತ ಅದ್ಭುತವಾದನ್ನ ಮಾತನ್ನು ಹೇಳ್ತಾಳಲ್ಲಿ. ಕಾನು ಸೀಮಂತಿನಿ ಮಾದೃಕ ಪೃಥಿವ್ಯಾಂ ಅಸ್ತಿ ಕೇಶವ ಸುತಾತ್ ದೃಪದ ರಾಜಸ್ಯ ವೇದಿ ಮಧ್ಯಾತ್ ಸಮುತ್ಥಿತ ಧೃಷ್ಟದ್ಯುಮ್ನಸ್ಯ ಭಗಿನಿ ತವ ಕೃಷ್ಣ ಪ್ರಿಯಾ ಸಖಿ. ಬಹಳ ಚೆನ್ನಾಗಿ ಹೇಳ್ತಾಳೆ. ಏನು ಅಂತಂದರೆ, ನಾನೇನು ನನ್ನಂತಹ ದುರದೃಷ್ಟಶಾಲಿಯಾದಂತಹ ನನ್ನಂತಹ ಒಬ್ಬ ಮುತ್ತೈದಿನ ಹೆಣ್ಣನ್ನು ನೀನು ನೋಡಿದೀಯಾ ಕೃಷ್ಣ? ಅಸ್ತಿ ಕೇಶವ, ಇದಾಳ ನನ್ನಂಥವಳು. ಯಾಕೆ? ಎಂಥವಳು ನಾನು? ದೃಪದ ರಾಜಸ್ಯ ಸುತ, ದೃಪದ ರಾಜನ ಮಗಳು, ವೇದಿ ಮಧ್ಯಾತ್ ಸಮುತ್ಥಿತ, ಯಜ್ಞಕುಂಡದಿಂದ ಎದ್ದು ಬಂದವಳು, ಧೃಷ್ಟದ್ಯುಮ್ನಂಥ ವೀರನ ತಂಗಿ. ಅಷ್ಟೇ ಅಲ್ಲ ಕೃಷ್ಣ, ತವ ಪ್ರಿಯ ಸಖಿ, ನಿನ್ನ ಪ್ರಿಯಳಾದಂಥ ಪ್ರೀತಿ ಪಾತ್ರದಂಥ ನಿನ್ನ ಗೆಳತಿ. ಅಂಥವಳಿಗೆ ನೀನು ಈ ಥರ ಮಾಡಿದೆಯಲ್ಲ, ಅಥವಾ ಅಂತಹ ನನಗೆ ಇಂತಹ ಅವಮಾನ ಆಗ್ತಾ ಇದೆಯಲ್ಲ, ಏನು ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಮಾತು ಸೇರಿಸ್ತಾಳೆ. ಧಿಕ್ ಬಲಂ ಭೀಮಸೇನಸ್ಯ ಧಿಕ್ ಪಾರ್ಥಸ್ಯ ಧನುಷ್ಮತಾಂ ಯತ್ರ ಸುಯೋಧನೋ ಮುಹೂರ್ತಮಪಿ ಜೀವತಿ. ಹೇಳ್ತಾಳೆ, ನನ್ನನ್ನು ಹೀಗೆ ಅವಮಾನ ಮಾಡಿದಂಥ ದುರ್ಯೋಧನ ಒಂದು ಕ್ಷಣ ಬದುಕಿದ್ರೂ, ಆವಾಗಲೇ ಇವತ್ತಲ್ಲ 13 ವರ್ಷ ಆಯ್ತಲ್ಲ, ಒಂದು ಕ್ಷಣ ಅವನು ಬದುಕಿದ್ರೂ ಭೀಮಸೇನಸ್ಯ ಧಿಕ್ ಬಲಂ, ಭೀಮಸೇನ ಬಲಕ್ಕೆ ಧಿಕ್ಕಾರ. ಅವನ ಬಲ ಇಟ್ಕೊಂಡು ಎಂತ ಮಾಡಬೇಕು? ಏನು ಮಣ್ಣೆ ಹೊಯ್ಕೋಬೇಕು ಆ ಬಲವನ್ನು? ಯಾಕೆಂದ್ರೆ ನನಗಂತ ಅವಮಾನ ಆಗೋಗಿ ಬಿಟ್ನಲ್ಲ. ಧಿಕ್ ಪಾರ್ಥಸ್ಯ ಧನುಷ್ಮತಾಂ, ಆ ಪಾರ್ಥನ ಅರ್ಜುನನ ಬಿಲ್ ವಿದ್ಯೆಗೆ ಧಿಕ್ಕಾರ. ಯಾಕೆಂದರೆ ಯತ್ರ ಸುಯೋಧನೋ ಮುಹೂರ್ತಮಪಿ ಜೀವತ್ತು, ಒಂದು ಕ್ಷಣ ಅವನು ಬದುಕಿದ್ರೆ ಇಷ್ಟೆಲ್ಲ ಅವಮಾನ ಮಾಡಿ ಅವನು ಏನು ಪ್ರಯೋಜನ? ಇವ್ರ ಶಕ್ತಿ ಎಲ್ಲ ಏನು ಪ್ರಯೋಜನ ಅಂತ ಹಂಗೆ ಹೇಳ್ತಾಳೆ. ಅಷ್ಟೇ ಅಲ್ಲ, ನನ್ನ ಈ ತಲೆಗೂದನ್ನ ಎಳ್ಕೊಂಡು ಬಂದ ಆ ದುಶ್ಯಾಸನನ ತೋಳು ನೆಲದ ಮೇಲೆ ಧೂಳಿನಲ್ಲಿ ಹೊರಳಾಡೋದನ್ನು ನೋಡೋ ತನಕ ನನ್ನ ಎದೆಯಲ್ಲಿ 13 ವರ್ಷ ಕಟ್ಟಿಟ್ಕೊಂಡಿರುವಂತಹ ಬೆಂಕಿ ಆರೋದಿಲ್ಲ ಕೃಷ್ಣ. ಇಂಥ ಬಹಳ ಸಶಕ್ತವಾದ ಮಾತುಗಳನ್ನು ಅಲ್ಲಿ ಆಡ್ತಾಳೆ. ಇಲ್ಲಿ ಅಷ್ಟೆಲ್ಲ ಹೇಳಿದಿದ್ರು ಇದೆಲ್ಲ ಕಾಪಾಡ್ದವು ನೀನು. ಅಂತಹ ನೀನು ಸಂಧಿಗೋಸುಗ ಮುಂದುವರಿದೆ ಈ ಕೃಷ್ಣ.
ನೀನೇ ಸಂಧಿಗೆ ಮುಂದಕ್ಕೆ ಹೋಗ್ತಾ ಇದೆಯಲ್ಲ. ಅವನೇನು ಸಂಧಿಗೆ ಮುಂದುವರೆದಿಲ್ಲ, ಅಭಿಪ್ರಾಯ ಕೇಳ್ತಿದ್ದಾನಷ್ಟೇನೆ ಅಂದ್ಬಿಟ್ಟು ಇದು 2ನೇ ಹಂತ. 3ನೇ ಹಂತ ಹೇಳ್ತಾಳೆ, ಏನು? ಭೀಮ ಬರಲ್ಲ, ಬೇಡ. ಧರ್ಮರಾಜ ಬರಲ್ಲ, ಬೇಡ. ಕೃಷ್ಣ ನೀನು ಬರಲ್ವಾ, ಬೇಡ. ಯಾರೂ ಬೇಡ. ನಾನು ಬಿಡೋದಿಲ್ಲ. ಆದರೆ ನಾನು ನನ್ನ ದ್ವೇಷವನ್ನು ಬಿಡೋದಿಲ್ಲ, ನನ್ನ ಕೋಪವನ್ನು ಮರೆಯೋದಿಲ್ಲ, ನನ್ನ ಅವಮಾನವನ್ನು ನಾನು ಮರೆಯೋದಿಲ್ಲ. ಯಾಕೆ ಅಂತಂದರೆ ತನಯರೈವರು, ನನ್ನ 5 ಜನ ಮಕ್ಕಳು, ವೀರ ಸಹದೇವ, ಗೊತ್ತಾಗಿದೆ ಅವಳಿಗೆ, ಸಹದೇವ, ವೀರನಾದಂತಹ ಸಹದೇವ, ಘಟೋತ್ಕಚ, ಅಭಿಮನ್ಯು, ನನ್ನ ಅಪ್ಪ ದೃಪದ, ನನ್ನ ಅಣ್ಣ, ನನ್ನ ಸೈನ್ಯ, ನಮ್ಮ ಅಪ್ಪನ ಸೈನ್ಯ, ಇಷ್ಟು ಜನ ಸಾಕು. ನೀವ್ಯಾರು, ನಿಮ್ಮ ಹಾಗೆ ಬೇಡ, ನಿಮ್ಮ ದಾಕ್ಷಿಣ್ಯವೇ ನನಗೆ ಬೇಡ. ನಾವು ಹೋಗಿ ಆ ದುಶ್ಯಾಸನ ರಕ್ತವನ್ನು ಕುಡಿದು ಅವರೆಲ್ಲರನ್ನು ಕುರುಕುಲದ ಆ ಕಾಡನ್ನು ಇವರೆಲ್ಲ ಸೇರ್ಕೊಂಡು ಸುಡ್ತಾರೆ. ಆ ಕೌರವನೆಂಬ ಕಾಡನ್ನು ಸುಡ್ತಾರೆ. ಇವ್ರಿಗೂ ಸಾಕು, ನೀವು ಬೇಕಾಗೇ ಇಲ್ಲ ನನಗೆ, ನನ್ನ 5 ಮಕ್ಕಳು ಸಾಕು, ಸಹದೇವ ಸಾಕು, ಘಟೋತ್ಕಚ, ಅಭಿಮನ್ಯು ಸಾಕು, ನಾವು ಮಾಡ್ತೀವಿ ಅದನ್ನು ಅಂತ ಇಷ್ಟು ಜೋರಾಗಿ ಅವಳು ಹೇಳಿದಾಗ ಅವನಿಗೆ ತಡಿಲೇ ಇಲ್ಲ. ಭೀಮನಿಗೆ ದ್ರೌಪದಿಯ ದುಃಖವನ್ನು ನೋಡುವ ಶಕ್ತಿ ಭೀಮನಿಗಿಲ್ಲ. ಅವಳ ದುಃಖ ನೋಡ್ಬಿಟ್ರೆ ಮುಗೀತು. ಅವನು ಅವತ್ತೂ ಅವಳಿಗೆ ಅವಮಾನ ಆದಾಗ್ಲೂ ಅವನು ಹೇಳಿರ್ತಾನೆ, ಸಹದೇವ ತಗೊಂಬಾರ ಒಂದು ಸುಡ್ತಾ ಇರೋ ಕಟ್ಟಿಗೆನ. ಈ ಯಾರು ಈ ರೀತಿ ಜೂಜಾಡಿಲ್ಲ ಪ್ರಪಂಚದಲ್ಲಿ ಎಲ್ಲೂ. ಮೊದಲು ಈ ಧರ್ಮ ಕೈ ಸುಟ್ಟು ಬಿಡ್ತೀನಿ ಅಂತ ಜೂಜಾಡಿದ್ದಾನೆ, ಅವನ ಕೈ ಸುಡ್ತೀನಿ, ಆಮೇಲೆ ಉಳಿದವ್ರನ್ನ ಇವರನ್ನೆಲ್ಲ ಸುಡ್ತೀನಿ ಎಂದಿರ್ತಾನೆ. ಆ ದ್ರೌಪದಿಯ ಉಸಿರಿನ ಗಾಳಿ ಭೀಮನ ಉರಿನ ಹೆಚ್ಚಿಸ್ಬಿಡ್ತಂತೆ. ಅದು ಭಾರಿ ಹೆಚ್ಚಿಸ್ಬಿಡ್ತು. ಅಂದರೆ ಅತಿಶಯವಾದ ಕೋಪ ಬಂತು. ಮನಸ್ಸಲ್ಲಿ ಬೆಳೆಸ್ಕೊಂಡ್ಬಿಟ್ಟ ಕೋಪನ, ರೋಷಮಯ ಆಗೋಯ್ತು. ಔಡೊತ್ತಿದನು, ತುಟಿ ಕಚ್ಚಿಬಿಟ್ಟ, ಹಿಡಿದನು ಕತಿಯನು ಅಹಿತರಳು. ಶತ್ರುಗಳ ವಿಷಯದಲ್ಲಿ ಕೋಪವನ್ನು ಮಾಡಿಕೊಂಡ, ಅದಕ್ಕೆ ರೋಷ ಹೆಚ್ಚಿಸ್ಕೋಬೇಕಲ್ಲ, ಕೋಪ ಬಂದುಬಿಡ್ತು. ಏನೋ ಒಂದು ದುರ್ಬಲ ಗಳಿಗೆಯಲ್ಲಿ ದಾಯಾದಿಗಳು ಒಳ್ಳೆಯವರು ಮರ್ತು ಬಿಡ್ತೀವಿ ಅಂದ್ಬಿಟ್ಟಿದ್ದ, ಯಾವುದೋ ದುರ್ಬಲ ಗಳಿಗೆಯಲ್ಲಿ. ಈ ಕ್ಷಣ ಇವಳು ಹೀಗೆ ಮಾತಾಡಿದ ಮೇಲೆ ಕೆರಳಿದ್ಬಿಟ್ಟು, ಕೆರಳಿದ ತಕ್ಷಣ ಕೋಪ ತಡಿಲೇ ಇಲ್ಲ. ಹೇಳ್ದ, ಅಲ್ಲಿಂದಾನೇ ಹೇಳ್ತಿದ್ದಾನೆ, ತರುಣಿ ಸೈರಿಸು, ದ್ರೌಪದಿ ಸಹಿಸ್ಕೊ, ಏನು ಹೆಸಬೇಡ, ನಾನು ಸ್ವಲ್ಪ ಸಹಿಸು ಸಾಕು. ಯಾಕೆ ಅಂತಂದರೆ ನೀನು ಸುರಿಯುವ ಕಂಬನಿಗಳಿಗೆ ನೀನು ಈಗ ಕಣ್ಣೀರು ಸುರಿಸ್ತಿದೆಯಲ್ಲ, ಆ ಕಣ್ಣೀರಿಗೆ ಲಕ್ಷ ಪಟ್ಟಿನಷ್ಟು ಕಣ್ಣೀರನ್ನು, ಅಷ್ಟು ಪ್ರಮಾಣದ ಕಣ್ಣೀರನ್ನ ಶತ್ರುಗಳ ಪತ್ನಿಯರು ಸುರಿಸೋದನ್ನು ನೀನು ನೋಡ್ತೀಯಾ? 100,000 ಮಡಿಯ ಕಂಬನಿಯ ಸುರಿಸುವೆ, ಹಾಗೆಯ ಹೆಂಡಿರಲಿ, ಅವರ ಹೆಂಡತಿಯರ ಕಣ್ಣುಗಳಲ್ಲಿ ನಾನು ಸುರಿಯೋ ಹಾಗೆ ಮಾಡ್ತೀನಿ. ಎಷ್ಟು ಅಂದರೆ ನೀನು ಸುರಿಸ್ತಿರೋ ಕಣ್ಣೀರಿಗೆ 1,00,000 ಪಟ್ಟು ಪ್ರಮಾಣದಷ್ಟು ಕಣ್ಣೀರನ್ನು ಅವ್ರ ಕಣ್ಣುಗಳಲ್ಲಿ ಸುರಿಸೋ ಹಾಗೆ ಮಾಡ್ತೀನಿ, ಅಂದರೆ ಅವ್ರನ್ನೆಲ್ಲ ಸಾಯಿಸ್ತೀನಿ, ಯೋಚನೆ ಮಾಡಬೇಡ ಅಂದ. ಅಲ್ಲೇನೇ ಸಮಾಧಾನ ಮಾಡ್ದ. ಉರಿ ಹೋಗುವ ಮೀಸೆಗಳಲ್ಲಿ ಕೋಪದಿಂದ ಉರಿತಾ ಇರುವಂಥ ಮೀಸೆ ಅವಳನ್ನೆಲ್ಲ ಬೆರಳುಗಳಿಂದ ತೀಡ್ಕೊಂಡ. ಅದು ಒಂಥರ ಪರಾಕ್ರಮವನ್ನು ಸೂಚಿಸುವಂತಹ ಕ್ರಮ ತಾನೆ ಮಾಡಿ ಎಡಗೈಯಲ್ಲಿ ದ್ರೌಪದಿಯ ಕೂದಲನ್ನು ಅವರೆದರಲ್ಲೇನೆ. ಅದಕ್ಕೆ ಅದು ಬಹಳ ಎಲ್ಲರೂ ಇರುವಂತಹ ಸಭೆ ಅಲ್ಲ, ಇದು ಆಪ್ತರು ಮಾತ್ರ ಇರುವಂಥದ್ದು. ಅವಳನ್ನ ತಲೆಯನ್ನು ಸವರ್ಬಿಟ್ಟು ಕೋಪದಿಂದ ಕಿಡಿಕಿಡಿ ಆಗ್ಬಿಟ್ಟು ಈಗ ಹೇಳ್ತಿದ್ದಾನೆ, ನರಕಮರ್ದನ ಕೇಳು, ಏ ಕೃಷ್ಣ ಕೇಳೋ, ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಏ ನರಕಮರ್ದನ ಕೇಳು. ಮೊದಲು ಕೃಷ್ಣನಿಗೆ ಹೇಳಬೇಕು, ಯಾಕಂದರೆ ಒಂದು 5 ನಿಮಿಷ ಮುಂಚೆ ಹೇಳಿಬಿಟ್ಟಿದ್ದಾನೆ, ನಾನು ಯುದ್ಧ ಬೇಡ ಸಂಧಿ ಅಂದ್ಕೊಂಡು. ಆ ಮಾತನ್ನು ವಾಪಸ್ ತಗೋಬೇಕಲ್ಲ ಮೊದಲು. ಅದಕ್ಕೆ ಕೃಷ್ಣನಿಗೆ ಹೇಳ್ತಿದ್ದಾನೆ, ಆಡಿದ ಮಾತನ್ನು ಅಭಿಪ್ರಾಯ ಬದಲಾಯಿಸ್ಬೇಕಲ್ಲ. ಅದಕ್ಕೆ ಹೇಳ್ತಾ, ಆಯಿತು ಆ ಮಾತು ಹೋಯ್ತು ರೀ, ಮುಗೀತದು ಅಂತ ಹೇಳ್ತಾನೆ. ನೋಡು, ಕೌರವ ನರಿಗಳು ಅವರು ನನಗೆ ಯಾರು ಸಮಾನರಲ್ಲ, ಅವ್ರನ್ನ ಕಿತ್ತು ತೆಗಿತೀನಿ. ಅಷ್ಟೇ ಅಲ್ಲ, ಕುಲಗಿರಿಗಳು ಬರಲಿ, ಅದಕ್ಕೇನು ಸಂಬಂಧವಿಲ್ಲ, ಆದರೂ ಹೇಳ್ತಾನೆ, ಪರ್ವತಗಳನ್ನು ಪುಡಿ ಮಾಡಿಬಿಡ್ತೀನಿ. ಕೃತಾಂತನ ಭಾಳ ದಕ್ಕರವ, ಯಮ ನಮ್ಮ ಹಣೆ ಬರ ಬರೆಯೋವನು, ನಾವು ಯಾವತ್ತು ಸಾಯಬೇಕು ಯಾವತ್ತು ಬದುಕಬೇಕು ಅಂತ ಆ ಯಮನ ಹಣೆ ಬರನೇ ಬದಲಾಯಿಸ್ಬಿಡ್ತೀನಿ ನಾನು. ಅಂದರೆ ಅವನೇನಾದರೂ ಇವ್ರಿಗೆ ಆವತ್ತು ಸಾವು ಅಂತಿದ್ರೆ ಇವತ್ತೇ ಬರೋ ಹಂಗೆ ಮಾಡಿಬಿಡ್ತೀನಿ. ಅವನು ಬರೆದಿರೋವಂಥ ಹಣೆ ಬರುವನು, ಯಮನ ಹಣೆ ಬರುವ ಹೌದು, ಯಮ ಬರೆದಿರೋವಂಥದ್ದು ಹೌದು. ಅಂದರೆ ಯಮ ಇಂಥ ದಿವಸ ಸಾಯಿ ಅಂದರೆ ನಾವು ಈಗಲೇ ಸಾಯಿಸ್ಬಿಡ್ತೀವಿ ಅವ್ರನ್ನ ಅಂತ. ಅಥವಾ ಯಮನ ಹಣೆ ಬರವನ್ನೇ ಅಳಿಸ್ಬಿಡ್ತೀನಿ ನಾನು, ಅವನನ್ನೇ ಯಾರು ಅಡ್ಡ ಬಂದರೂ ಅವ್ರನ್ನ ಮುಗಿಸ್ಬಿಡ್ತೀನಿ. ಯಮನ ಹಣೆ ಬರ ಬದಲಾಯಿಸಿ ಇನ್ನೊಂದು ಸೂಕ್ಷ್ಮ ಇದೆ. ಧರ್ಮರಾಜ ಯಮನ ಮಗನೂ ಹೌದು ಅಂದಾನೆ, ಅಣ್ಣ ಹೇಳಿದ ಮಾತು ಎಲ್ಲ ಹೋಯ್ತು ಅಂತ. ಅದಕ್ಕೋಸ್ಕರ ಹೇಳ್ತಾನೆ, ಆವಾಗ ಏನೋ ಧರ್ಮರಾಜನ ಆಲೋಚನೆ ರೀತಿ ಹೇಗಿದೆಯೋ ಅಂದ್ಕೊಂಡು ಕೌರವ ವಿರುದ್ಧ ಯುದ್ಧ ಅನ್ನೋ ಮಾತಿಗೆ ನಾನು ಒಪ್ಪಿರಲಿಲ್ಲ. ಆದರೆ ಈಗ ಅವೆಲ್ಲ ಇಲ್ಲ, ಆ ಹಳೇದೆಲ್ಲ ಹೋಯ್ತು. ಈಗ ನಮ್ದು ಹೊಸ ಅಭಿಪ್ರಾಯ. ಈಗ ಏನು ಅಂತಂದರೆ, ದ್ರೌಪದಿಯ ಕಷ್ಟ ಏನಿದೆ, ಈ ಕಮಲವದನೆಯ ಹರಿಬವು ಎನ್ನದು ನನ್ನದು. ದ್ರೌಪದಿಯ ಕಷ್ಟ ನನ್ನದು, ಅವಳ ಕಷ್ಟವನ್ನು ನನ್ನದು ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದವರು ಇದ್ದಾರಲ್ಲ ಒಂದಿಷ್ಟು ಜನ, ಇನ್ನೊಂದು 4 ಜನ ಪತಿಯರು,
ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರು ಸಂಧಿನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ಎಮಗೆ ಸಂಪ್ರತಿಗಿಲ್ಲ ಮನ. ಆವಾಗ ಹೇಳಿದ್ದ ಸಂಧಿ ಅಂತ, ಈಗ ಹೇಳಿದೆ ಎಮಗೆ ಸಂಪ್ರತಿಗಿಲ್ಲ ಮನ. ನಮಗೆ ಸಂಧಿ ಕಡೆ ಮನಸ್ಸಿಲ್ಲ, ನಾವು ಸಂಧಿಗೆ ವಿರುದ್ಧರು. ಘನ ಸಮರವೇ ಸರ್ವಾರ್ಥ, ಏನಿಲ್ಲ ಎಲ್ಲದಕ್ಕೂ ಸಮರ, ಯುದ್ಧವೇ ಸರಿ, ಯುದ್ಧವನ್ನೇ ನಾವು ಮಾಡ್ತೀನಿ. ಈಗ ಏನಾಗ್ಬಿಟ್ಟಿದೆ, ನನಗೆ ಕೋಪ ಬಂದ್ಬಿಟ್ಟು ಉರಿತಾ ಇದೆ ಒಳಗಡೆ, ಅಸಿಡಿಟಿ ಆಗ್ಬಿಟ್ಟಿದೆ ಒಳಗಡೆ. ಈ ರಕ್ತದ ಉರಿ, ಕೋಪದ ಉರಿ, ಒಳಗಡೆಯ ಉರಿಗೆ ಔಷಧಿ ಬೇಕಾಗಿದೆ. ಈಗ ಈ ಕೋಪದ ಉರಿಗೆ ಏನು ಮಾಡೋದು, ಎಲ್ಲಿಂದ ಔಷಧಿ ಕೊಡೋದು? ಔಷಧಿ ಯಾವುದು? ಏನಿಲ್ಲ, ಔಷಧಿ ಯಾವುದು ಅಂತಂದರೆ ಶತ್ರುಗಳ ರಕ್ತವನ್ನು ಕುಡಿಯೋದೇ ಔಷಧಿ. ನನ್ನ ಶತ್ರುಗಳ ಮೇಲಿನ ಕೋಪವೆಂಬ ಉರಿ ಹೊಟ್ಟೆ ಒಳಗೆ ಬಂದ್ಬಿಟ್ಟಿದೆ, ಆ ಆ್ಯಸಿಡಿಟಿಗೆ ಸರಿಯಾದ ಔಷಧಿ ಯಾವುದು ಅಂದರೆ ಶತ್ರುಗಳ ರಕ್ತ. ಅದನ್ನು ಕುಡಿದು ಬಿಟ್ಟರೆ ಸರಿ ಹೋಗ್ಬಿಡುತ್ತೆ. ಅಂದರೆ ಅವರನ್ನು ಕೊಂದು ಅವನ ರಕ್ತವನ್ನು ಕುಡಿದು, ಅಷ್ಟೇ ಅಲ್ಲ, ಆ ದುಶ್ಯಾಸನ ಇದಲ್ಲ ಅವನು ಹೇಳಿದ್ನಲ್ಲ, ಅದು ನಮ್ಮ ಕನ್ನಡ ಕಾವ್ಯಗಳೆಲ್ಲ ಅದು ಇದೆ. ಅವನನ್ನು ಕೆಡವಿಬಿಟ್ಟು ಆ ಶತ್ರುವನ್ನು ಕೆಳಕ್ಕೆ ಕೆಡವಿ ಅವನ ಕರುಳನ್ನು ಬಗೆದು ಆ ಕರುಳ ದಂಡೆಯನ್ನು ಅದನ್ನೇ ಹೂ ಥರ ಮಾಡಿ ಈ ಕೃಷ್ಣಿಗೆ, ದ್ರೌಪದಿಗೆ ನಾನು ಮುಡಿಸ್ತೀನಿ, ಅದನ್ನು ಹೂವಾಗಿ ಮುಡಿಸ್ತೀನಿ. ಅದು ತಾನೇ ಮಾಡೋದು ಕಡೆಗೆ. ಅಷ್ಟೇ ಅಲ್ಲ, ಶತ್ರುಗಳನ್ನೆಲ್ಲ ಕೊಂದು ಆ ಅಣ್ಣ ತಮ್ಮಂದ್ರದ್ದು ಅವರ ರಕ್ತವನ್ನು ಶಾಕಿನಿ ಡಾಕಿನಿ ಕುಡಿಯೋದು ಕೊಡ್ತೀನಿ ಅಂದ್ಬಿಟ್ಟು ಕೃಷ್ಣ ಮುರರಿಪು ಮಾಡಿಸು ಸಂಧಿನ, ಏನೂ ತೊಂದರೆ ಇಲ್ಲ. ಅವ್ರೇನು ಕೇಳಿದ್ದಾರೆ? 4 ಊರು ಕೇಳಿದ್ದಾರೆ. ಅವನು ಹೇಳಿದ್ದ ಅದು ತಾನೆ. ಆಯಿತು, ಕೊಡಿಸು 4 ಊರುಗಳನ್ನು ಅವರಿಗೆ, ಇವರಿಗೆ 4 ಊರುಗಳನ್ನು ಕೊಡಿಸು, ನನಗೆ 2 ಊರು ಸಾಕು ಅಂತಾನೆ. ಏನು 2 ಊರು ಯಾವುದು ಅಂತಂದರೆ ಏನಿಲ್ಲ, ಅವ್ರುಗಳಿಗೆ ಕನ್ನಡದ ಊರು ಕೊಡಿಸು, 4 ಊರು, ಯಾವುದೋ ಪಟ್ಟಣಗಳು ಊರು ಅಂತ ಹೇಳಿದ್ನಲ್ಲ, 4 ಊರು ಅವರು ಕೊಡಿಸು, ನನಗೆ ಸಂಸ್ಕೃತದ ಊರು ಕೊಡಿಸು ಅಂತಾನವನು. ಸಂಸ್ಕೃತ ಊರು ನೀನು ಕೊಡಿಸ್ಬೇಡ, ನಾನು ತಗೋತೀನಿ. ಏನು ಸಂಸ್ಕೃತ ಊರು? ಸಂಸ್ಕೃತದಲ್ಲಿ ಊರು ಅಂದರೆ ತೊಡೆ. ನಾನು 2 ಊರುಗಳನ್ನು ತಗೋತೀನಿ ಅಂದರೆ ದುರ್ಯೋಧನ 2 ತೊಡೆ ಮುರಿತೀನಿ ಅಂತ. ದುರ್ಯೋಧನ ಹೀಗೆ ಸ್ವಾರಸ್ಯ ಮಾಡಿದ್ದಾನೆ ಕವಿ. ಅವರು 4 ಊರುಗಳನ್ನು ಅವರಿಗೆ ಕೊಡಿಸು, ತಡೆಯದೆ ಆನು 2 ಊರ ಕೊಂಬೆನು ಕೌರವೇಂದ್ರನಲ್ಲಿ. ಕೌರವೇಂದ್ರನ ನಾನು ಕಿತ್ಕೋತೀನಿ 2 ಊರ ಅಂತಂದರೆ ಅದು ಸಂಸ್ಕೃತದ ಊರು. ತೊಡೆಗಳನ್ನು ಕಿತ್ಕೋತೀನಿ ನಾನು ಅವನದನ್ನು ಅಂಥೇಳಿ ಕೋಪದಿಂದ ಹೇಳಿದ್ಬಿಟ್ಟು ಹೇಳ್ತಾನೆ. ಇಷ್ಟಾದರೂ ದ್ರೌಪದಿಗೆ ಸಮಾಧಾನ ಆಗಿಲ್ಲ, ಕೋಪ ಇನ್ನೂ ಇದೆ. ಅದಕ್ಕೆ ಕೃಷ್ಣ ಸಂಧಿಗೆ ಹೋಗಬೇಕು ಅಂತ ಅಲ್ಲಿ ದೂರಕ್ಕೆ ಹೋಗ್ತಾ ಇದ್ದರೆ ಊರು ಹೊರಗಡೆ ಬಂದು ಪಾಪ ಅವನನ್ನು ನಿಲ್ಲಿಸ್ಬಿಟ್ಟು ಕೇಳ್ತಾಳೆ ದ್ರೌಪದಿ, ಕೃಷ್ಣ ಅಲ್ಲಿ ಮಾತಾಡಬೇಕಾದ್ರೆ ಈ ಕೂದಲನ್ನು ಮರಿಬೇಡ, ನೀನು ಈ ಕಣ್ಣೀರನ್ನು ಮರಿಬೇಡ, ಈ ಕೂದಲು ನೆನಪಿಸ್ಕೊಂಡ್ಬಿಡು ಸಾಕು. ಸಂಧಿಗೆ ಏನೇ ಮಾಡಲಿ ಅವ್ರು ಒಪ್ಪದೇ ಇರೋಂಗೆ ಮಾಡು. ಅವ್ರು ಒಪ್ಕೋಬಹುದು, ನೀನು ಒಪ್ಪಿಸ್ಬೇಡ, ನೀನು ಒಪ್ಪದೇ ಇರೋಂಗೆ ಮಾಡು, ಹೇಗಾದರೂ ಮಾಡು ಅಂತಂದರೆ ಅವನು ಹೇಳ್ತಾನೆ. ಕೃಷ್ಣನಿಗೆ ಗೊತ್ತು ಇದು ಆಗೋದೇ ಅಂತ, ಆದ್ರೂ ಹೇಳ್ತಾನೆ. ತನ್ನ ತಂದೆ ತಾಯಂದ್ರ ಆಣೆಯ ಹೇಳ್ತಾನೆ, ವಸುದೇವನ ಆಣಿಯಾಗಿ ನಾನು ಹೇಳ್ತೀನಿ ತಂಗಿ, ಯೋಚನೆ ಮಾಡಬೇಡ, ಕಾಳಗವನೇ ಬಲಿದು ತಹೆನು. ಹೇಗಾದರೂ ಆಗಿ ಅವರು ಸಂಧಿ ಅಂದ್ರೂ ಸಂಧಿಯ ನೆವದಲ್ಲಿ ಅವ್ರ ಭಾವವನ್ನು ಕೆರಳಿಸಿ ಅವ್ರ ಕೋಪ ತುಂಬಿಸಿ ಸಂಧಿಯನ್ನು ಮುರಿದು ಯುದ್ಧವನ್ನೇ ಮಾಡ್ಕೊಂಡು ಬರ್ತೀನಿ ನಾನು, ಕಾಳಗವನೇ ಬಲಿದು ತಹೆನು ಅಂತ ಅವಳಿಗೆ ಆಶ್ವಾಸನೆ ಕೊಟ್ಟು ಕೃಷ್ಣ ಮುಂದಕ್ಕೆ ಹೊರಡ್ತಾನೆ. ಇದು ಈ ಸ್ವಾರಸ್ಯಕರ ಪ್ರಸಂಗ.